ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ರಿಗೂ ಬೆಂಗಳೂರಲ್ಲಿದ್ದವ್ರಿಗೆ ಎಲ್ರಿಗೂ ಅನಿಸುತ್ತೆ ನಾವೊಂದು ಸರ್ತಿ ರಾಮೇಶ್ವರಂ ಕೆಫೆಗೆ ಹೋಗ್ಬಿಟ್ಟು ದೋಸೆ ತಿನ್ನೋಣ ಅಂತ. ಚೆನ್ನಾಗಿರುತ್ತೆ, ಇಲ್ಲಂತೇನಿಲ್ಲ. ಪ್ರೈಸ್ ನೋಡಿದ್ರೆ ಅಪ್ಪ ಬೇಡಪ್ಪ ಮನೇಲೇ ಮಾಡ್ಕೊಳ್ಳೋಣ ಅಂತ. ಅದೇನಾಗಲ್ಲ, ತುಪ್ಪ ಮಾತ್ರ ಜಾಸ್ತಿ ಹಾಕ್ತಾರೆ. ಸೊ ನಾನು ಇಲ್ಲಿ ಮಾಡ್ತಿದ್ದೀನಿ ನೋಡಿ, ಸೇಮ್ ಅದೇ ಥರ ಬರುತ್ತೆ. ಆಲೂಗಡ್ಡೆ ಮಾಮೂಲಿ ಮಾಡಿದಾಗ ಮಾಡಿ ಚಟ್ನಿ ಮಾಡಿ, ಬಟ್ ದೋಸೆಗೆ ಮಾತ್ರ ತುಪ್ಪ ಸಖತ್ತಾಗಿ ಹಾಕಿ ತಿನ್ನಿ, ಅದೇ ಫೀಲ್ ಬರುತ್ತೆ. ಬಟ್ ಔಟ್ಸೈಡ್ ತಿಂದಿದ್ದು ಒಂದು ಖುಷಿನೇ ಬೇರೆ ಇರುತ್ತೆ. ಸೊ ಹೋಗ್ಬೋದು. ಓಕೆ, ಸೊ ನಾನಿವಾಗ ದೋಸೆ ಮಾಡ್ತಾಯಿದ್ದೀನಿ. ಇದೇ ಸೈಜ್ ಇರುತ್ತೆ ದೋಸೆ. ಓಕೆ, ಇದಕ್ಕೆ ಇವಾಗ ನಾವು ಹಾಕ್ತಿರೋದು, ಅವ್ರು ನಂದಿನಿಗೆ ಹಾಕ್ತಾರೆ, ನಾನು GRB ತುಪ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಲೋ ಫ್ಲೇಮಲ್ಲಿ ನೀವು ತುಪ್ಪ ಎಷ್ಟು ಸುರಿತೀರೋ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ, ಮತ್ತೊಂದೇನಿಲ್ಲ. ಸೊ ನಾನು ಆ ಟೇಸ್ಟ್ ಬರಬೇಕು ಅಂತ ಹಾಕ್ತಾಯಿದ್ದೀನಿ. ನೀವು ಇದೇ ಥರ ಮಾಡಿಕೊಂಡು ನೋಡಿ, ಚೆನ್ನಾಗಿದೆಯಲ್ಲ. ತುಪ್ಪ ಮತ್ತು ಎಣ್ಣೆ ಹಾಕದೇ ಇರೋ ವಸ್ತು ಯಾವ ಚೆನ್ನಾಗಿರಲ್ಲ, ಅಡುಗೆ ಯಾವ್ದು ಚೆನ್ನಾಗಿರಲ್ಲ ಹೇಳಿ. ಸೊ ಸಖತ್ತಾಗಿ ನೋಡಿ ಈ ಥರ ಇದೆ. ಮಾಮೂಲಿ ದೋಸೆ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವ್ರು ಇವಾಗ ಒಂದು ಈ ಥರ ತುಪ್ಪ ಹಾಕಿ ಕೊಟ್ಟೆ. ಇದು ರಾಮೇಶ್ವರಂ ಕೆಫೆಯಲ್ಲಿ ಅಂದರೆ ಇದೇ ಥರ ಮಾಡ್ತಾರೆ ಅಂತಂದರೆ ಸಾಕು ಅಂದಿದ್ರು. ಸಾಕು ಅಂದರೆ ಸಾಕು, ಒಂದು ತಿಂದ್ಬಿಟ್ಟು ನೋಡಿ ಅಂತ ಹೇಳಿದೆ. ಇವಾಗ ಇನ್ನೊಂದು ಕೇಳ್ತಾ ಇದ್ದಾರೆ ದೋಸೆ. ಸೊ ಎದರ ಮಹಿಮೆ, ತುಪ್ಪದ ಮಹಿಮೆ. ಮಹಿಮೆ ಅನ್ನೋದಕ್ಕಿಂತ ಟೇಸ್ಟ್ ತುಂಬ ಸಖತ್ತಾಗಿ ಬರುತ್ತೆ, ಟ್ರೈ ಮಾಡಿ. ಸೊ ನೋಡಿ, ದೋಸೆ ಇದೇ ಥರ ಬರುತ್ತೆ. ಇವಾಗ ನಾನು ಇದು ತೆಗಿತಾ ಇದ್ದೀನಿ ದೋಸೆ. ಕಲರು ಚೆನ್ನಾಗಿ ಬಂದಿದೆ, ದೋಸೆ ಕಲರು. ದೋಸೆ ಸರ್ವಿಂಗ್ ಒರೆಸ್ಕೊಳ್ಳೋಣ. ಓಕೆ, ಇದೀನಿ ಫ್ರೆಂಡ್ಸ್. ತುಪ್ಪದಲ್ಲೇ ಸುರಿದ್ಬಿಡ್ತಾರೆ ಅವ್ರು ಅಷ್ಟೇ. ಸೊ ಅದಕ್ಕಾಗಿ ಅಷ್ಟೊಂದು ಫೇಮಸ್ಸು ಬೆಂಗಳೂರಲ್ಲಿ. ಸೊ ನೀವೇ ಮನೇಲಿ ಮಾಡ್ಕೊಳ್ತೀನಿ. ಅಲ್ಲಿ ಐ ಥಿಂಕ್ ಮೇ ಬಿ ಪ್ರೈಸ್ ನಾನು ನೋಡಿಲ್ಲ, ಕೇಳಿಲ್ಲ, ಹೋಗಬೇಕು ಅನ್ನೋದು ನನಗೂ ಆಸೆ ಇತ್ತು. ಬಟ್ ಯಾವಾಗ ನಾನು ವೀಡಿಯೋಸ್ ಎಲ್ಲ ನೋಡಿದೆ, ಅದರಲ್ಲಿ ಏನಿದೆ ಜಸ್ಟ್ ತುಪ್ಪ ಹಾಕಿ ಮಾಡ್ತಾರೆ ಅಂತ. ಸೊ ನಾನು ಟ್ರೈ ಮಾಡಿದೆ, ಸಖತ್ತಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಅಲ್ಲೇ ಮಾಡ್ಬೋದು. ಕಲರ್ ತೋರಿಸ್ತೀನಿ ನಿಮಗೆ, ದೋಸೆ ಕಲರು.